ನಮಸ್ಕಾರ ಮಂಗಳೂರು ಕರ್ನಾಟಕ. ನಾವಿವತ್ತು ರಿವ್ಯೂ ಮಾಡ್ತಿರೋ ಗಾಡಿ ಯಾವುದಪ್ಪ ಅಂತಂದರೆ ಪಲ್ಸರ್ 125. ನೋಡೋಣ ಗಾಡಿದು ಫೀಚರ್ ಸ್ಪೆಸಿಫಿಕೇಶನ್ ಯಾವ ಥರ ಕೊಟ್ಟಿದ್ದಾರೆ ಅಂತ. ಬನ್ನಿ ಗೈಸ್. ಈ ಗಾಡಿ ಬಂದು ಕಮ್ಯೂಟರ್ ಸೆಗ್ಮೆಂಟ್ ಟೈಪ್ ಬೈಕ್ ಆಗಿರ್ತದೆ. ಇದರದ್ದು ಫ್ರಂಟ್ ವ್ಯೂ ಇಂದ ನೋಡುದಾದ್ರೆ ನಮಗೆ ಇಲ್ಲಿ ಹೆಡ್ಲೈಟ್ ಎಲೋಜಿನ್ ಹೆಡ್ಲೈಟ್ ಯೂಸ್ ಮಾಡಿದ್ದಾರೆ. ಮತ್ತು ಇದರಲ್ಲಿ ನಮಗೆ ಎಲೋಜಿನ್ ಇಂಡಿಕೇಟರ್ಸ್ ನೋಡಲಿಕ್ಕೆ ಸಿಗ್ತದೆ. ಮತ್ತು ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಮಗೆ ಫ್ರಂಟ್ ಡಿಸ್ಕ್ ಸೈಜ್ ಬಂದು 240 mm ಕೊಟ್ಟಿದ್ದಾರೆ. ಮತ್ತು ಇದರದ್ದು ರಿಯರ್ ನೋಡೋದಾದರೆ ನಮಗೆ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ, 130 mm ಡ್ರಮ್ ಸೈಜ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದರದ್ದು ನಮಗೆ 17 ಇಂಚಸ್ ಎಲಾಯ್ ವೀಲ್ನ ಯೂಸ್ ಮಾಡಿದ್ದಾರೆ ಫ್ರಂಟ್ ಆ್ಯಂಡ್ ಬ್ಯಾಕ್. ಇದರದ್ದು ರಿಯರ್ ಟೈರ್ ಸೈಜ್ ಬಂದು ನಮಗೆ 100 ಸೆಕ್ಷನ್ ಮತ್ತು ಫ್ರಂಟಲ್ಲಿ 80 ಸೆಕ್ಷನ್ ಟೈರ್ ಯೂಸ್ ಮಾಡಿದ್ದಾರೆ. ಮೇಯ್ನಾಗಿ ಬಂದು ಹಾರ್ಟ್ ಆಫ್ ದಿ ಬೈಕ್ ಅಂತಲೇ ಹೇಳ್ಬೋದು. 124.38 cc ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಜೊತೆ ಈ ಗಾಡಿ ಬರ್ತದೆ. 10.8 Nm ಟಾರ್ಕ್ನ ಈ ಗಾಡಿ ಕೊಡ್ತದೆ. ಇದರಲ್ಲಿ 11.8 PS ಹಾರ್ಸ್ ಪವರ್ನ ಈ ಗಾಡಿ ಪ್ರೊಡ್ಯೂಸ್ ಮಾಡ್ತದೆ. ಈ ಪಲ್ಸರ್ ಉಂಟಲ್ಲ, ಇದರಲ್ಲಿ ಮೊದಲು ನಮಗೆ 2 ಸೆಗ್ಮೆಂಟ್ ನೋಡಲಿಕ್ಕೆ ಸಿಕ್ತಿತ್ತು, 150 ಮತ್ತು 180. ಈಗ 125 ಆ್ಯಡ್ ಮಾಡಿದ್ದಾರೆ ಪಲ್ಸರಲ್ಲಿ. ಇದರದ್ದು ಸೇಮ್ ನಿಮಗೆ ಎಲ್ಲ ಸೇಮ್ ಬರ್ತದೆ ಆಲ್ಮೋಸ್ಟ್. ಸ್ವಲ್ಪ ಇದು ಇಂಜಿನ್ನ ಚೇಂಜ್ ಮಾಡ್ತಾರೆ ಮತ್ತು ಡಿಸ್ಕ್ ಸ್ವಲ್ಪ ಫೀಚರ್ಸ್ ಸ್ಪೆಸಿಫಿಕೇಶನ್ ಸ್ವಲ್ಪ ಆ್ಯಡ್ ಮಾಡ್ತಾರೆ. ನೋಡ್ಬೋದು 125 cc ಅಲ್ಲಿ ಒಂದು ಬೆಸ್ಟ್ ಬೈಕ್ ಅಂತಲೇ ಹೇಳ್ಬೋದು ಈ ಗಾಡಿ. ನೆಕ್ಸ್ಟ್ ಇದರದ್ದು ರೈಡರ್ ವ್ಯೂವಿಂದ ನೋಡೋದಾದರೆ ನಮಗೆ ಇಲ್ಲಿ LCD ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ನ್ಯೂಟ್ರಲ್ ಇಂಡಿಕೇಶನ್, ಫ್ಯೂಲ್ ಗೇಜ್, RPM, ಓಡೋಮೀಟರ್ ಸ್ಪೀಡ್, ಟೋಟಲ್ ಸ್ಪೀಡ್ ಇದೆಲ್ಲ ನೋಡಲಿಕ್ಕೆ ಸಿಗ್ತದೆ. ನೆಕ್ಸ್ಟ್ ಇದ್ದದ್ದು ಲೆಫ್ಟ್ ಸೈಡಿಂದ ನೋಡೋದಾದರೆ ನಮಗೆ ಇಲ್ಲಿ ಸ್ವಿಚ್ಚಸ್ ಕೊಟ್ಟಿದ್ದಾರೆ. ಸ್ವಿಚ್ಚಸಲ್ಲಿ ಇಲ್ಲಿ ನಮಗೆ ಡಿಮ್ ಡಿಪ್ಪರ್ ಸ್ವಿಚ್, ಪಾಸ್ ಸ್ವಿಚ್ ಒಂದರಲ್ಲೇ ಕೊಟ್ಟಿದ್ದಾರೆ. ಇಲ್ಲಿ ಟ್ರಿಪ್ನ ರೀಸೆಟ್ ಮಾಡಲಿಕ್ಕೆ ಒಂದು ಸ್ವಿಚ್ ಕೊಟ್ಟಿದ್ದಾರೆ. ಇದರ ಕೆಳಗಡೆ ಇಂಡಿಕೇಟರ್ ಸ್ವಿಚ್, ಹಾರ್ನ್ ಸ್ವಿಚ್ ಮತ್ತು ಇಲ್ಲಿ ಕ್ಲಚ್ ಲಿವರ್ ಕೊಟ್ಟಿದ್ದಾರೆ. ಇದರದ್ದು ರೈಟ್ ಸೈಡಿಂದ ನೋಡೋದಾದರೆ ನಮಗೆ ಕಿಲ್ ಆಫ್ ಕಿಲ್ ಆನ್ ಸ್ವಿಚ್, ಇಲ್ಲಿ ಸೆಲ್ಫ್ ಸ್ವಿಚ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಡಿಸ್ಕ್ ಲಿವರ್, ಇದು ನಮಗೆ ಕಾಂಬಿಯಾಗಿ ವರ್ಕ್ ಆಗ್ತದೆ. ಇದರಲ್ಲಿ ಕಾಂಬಿ ಬ್ರೇಕಿಂಗ್ ಬರ್ತದೆ. ಮತ್ತು ಇಲ್ಲಿ ರೈಡ್ ಬೈ ಕೇಬಲ್ ಥ್ರಾಟಲ್ ಕೊಟ್ಟಿದ್ದಾರೆ. ರೈಡರ್ ವ್ಯೂವಿಂದ ನಮಗೆ ಈ ಥರ ಕಾಣ್ತದೆ. ನೆಕ್ಸ್ಟ್ ಇದರದ್ದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 15 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ 2.5 ಲೀಟರ್ ರಿಸರ್ವ್ಗೆ ಇಡಬೇಕು. ಇದು ಅವರೇಜ್ ಸಿಟಿಯಲ್ಲಿ ನಮಗೆ ಮೈಲೇಜ್ ಬಂದು ಒಂದು 52 ಕೊಡ್ತದೆ. ನಮಗೆ ಹೈವೇಸಲ್ಲಿ ಎಲ್ಲಾದರೆ 57 ತನಕ ಕೊಡ್ತದೆ ಇದರದ್ದು ಮೈಲೇಜ್. ನೆಕ್ಸ್ಟ್ ಇದರದ್ದು ಸೀಟ್ ನೋಡೋದಾದರೆ ನಮಗೆ ಇಲ್ಲಿ ಸಿಂಗಲ್ ಸೀಟ್ ನೋಡಲಿಕ್ಕೆ ಸಿಗ್ತದೆ, ಯಾವುದೇ ಥರದ ಸ್ಪ್ಲಿಟ್ ಸೀಟ್ ನೋಡಲಿಕ್ಕೆ ಸಿಗೋದಿಲ್ಲ. ಇದರದ್ದು ಸೀಟ್ ಹೈಟ್ ಬಂದು ನಮಗೆ 795 mm ಸೀಟ್ ಹೈಟ್ ಕೊಟ್ಟಿದ್ದಾರೆ. ಇದರದ್ದು ಸೀಟ್ ತುಂಬ ಸಾಫ್ಟ್ ಉಂಟು, ನಮಗೆ ಡೈಲಿ ರೈಡ್ಸ್ಗೆಲ್ಲ ಕಂಫರ್ಟೇಬಲ್ ಆಗಿ ರೈಡ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇದರಲ್ಲಿ ಪಿಲಿಯನ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಹಿಡಿಲಿಕ್ಕೆ. ರೈಟ್ ಸೈಡಲ್ಲಿ ನಮಗೆ ಟ್ಯಾಂಕಲ್ಲಿ ಪಲ್ಸರ್ ಅಂತ ಸ್ಟಿಕ್ಕರ್ ಬರ್ತದೆ. ಸೇಮ್ ಲೆಫ್ಟ್ ಸೈಡಲ್ಲಿ ಕೂಡ ಅದೇ ಸ್ಟಿಕ್ಕರ್ ಬರ್ತದೆ. ಮತ್ತು ಇಲ್ಲಿ ಹಿಂದೆ ರಿಯರ್ ಪೆನಲಲ್ಲಿ 125 ಅಂತ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ನಮಗೆ ಕ್ರ್ಯಾಶ್ ಗಾರ್ಡ್ ಬರ್ತದೆ. ಕ್ರ್ಯಾಶ್ ಗಾರ್ಡ್ ಕೆಳಗಡೆ ನಮಗೆ ಒಂದು ಅಂಡರ್ ಬೆಲ್ಲಿ ಅಂದರೆ ಇಂಜಿನ್ ಗಾರ್ಡ್ ಬರ್ತದೆ. ಇದರದ್ದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನಮಗೆ 165 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಇದು ಫೈಬರ್ ಇದ್ದು ಅಂಡರ್ ಬೆಲ್ಲಿನ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಮಗೆ ಬ್ರೇಕ್ ಪೆಡಲ್, ರೈಡರ್ ಫುಟ್ ಪ್ಯಾಗ್, ಇದರಲ್ಲಿ ಕಿಕ್ ಬರ್ತದೆ. ಈ ಗಾಡಿಯಲ್ಲಿ ಕಿಕ್ ಸ್ಟಾರ್ಟ್ ಮತ್ತು ಸೆಲ್ಫ್ ಸ್ಟಾರ್ಟ್ ಎರಡೂ ಕೂಡ ಇದರಲ್ಲಿ ನೋಡಲಿಕ್ಕೆ ಸಿಗ್ತದೆ. ನೆಕ್ಸ್ಟ್ ಇಲ್ಲಿ ನಮಗೆ ಪಿಲಿಯನ್ ಫುಟ್ ಪ್ಯಾಗ್ ಬರ್ತದೆ. ಮತ್ತು ಇಲ್ಲಿ ಡ್ಯುಯಲ್ ನೈಟ್ರಾಕ್ಸ್ ಇದ್ದು ಅಡ್ಜಸ್ಟೇಬಲ್ ಮೊನೋಶಾಕ್ಸ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಮತ್ತು ಇಲ್ಲಿ ಸೈಲೆನ್ಸರ್ ಬರ್ತದೆ ಸ್ವಲ್ಪ ದೊಡ್ಡದಾಗಿ. ಸೊ ನಮಗೆ ರೈಟ್ ಸೈಡಿಂದ ಈ ಥರ ಕಾಣ್ತದೆ. ಸೈಲೆನ್ಸರ್ ನೋಟೊಂದು ಕೇಳ್ಕೊಂಡು ಬರೋಣ ಯಾವ ಥರ ಬರ್ತದೆ ಅಂತ. ಹೈಡ್ಲಿಂಗಲ್ಲಿ ನಮಗೆ ಎಷ್ಟು ಸೌಂಡು ಕೇಳ್ತದೆ ಅಂದರೆ ಈ ಗಾಡಿ 125 cc ಅಲ್ಲ, ಜಾಸ್ತಿ ಸೌಂಡ್ ಇಲ್ಲ, ನಾರ್ಮಲ್ ಸೌಂಡ್ ಉಂಟು ಗಾಡಿಯಲ್ಲಿ. ನೆಕ್ಸ್ಟ್ ಇದರದ್ದು ಟೈಲ್ ಕಡೆ ನೋಡೋದಾದರೆ ಇಲ್ಲಿ ನಮಗೆ ಟೈಲ್ ಲೈಟ್ ನೋಡಲಿಕ್ಕೆ ಸಿಗ್ತದೆ. ಇದರಲ್ಲಿ ಎಲೋಜಿನ್ ಇಂಡಿಕೇಟರ್ಸ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ನಂಬರ್ ಪ್ಲೇಟ್ ಬರ್ತದೆ. ಸೊ ಇಲ್ಲಿ ಒಂದು ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. ಟೈಲ್ ವ್ಯೂವಿಂದ ನಮಗೆ ಈ ಥರ ಕಾಣ್ತದೆ. ನೆಕ್ಸ್ಟ್ ಇದರದ್ದು ಲೆಫ್ಟ್ ಸೈಡಿಂದ ನೋಡೋದಾದ್ರೆ ಸೇಮ್ ನಮಗೆ ಟ್ಯಾಂಕಲ್ಲಿ ಪಲ್ಸರ್ ಅಂತ ಸ್ಟಿಕ್ಕರ್ ನೋಡಲಿಕ್ಕೆ ಸಿಗ್ತದೆ. ಮತ್ತು ರಿಯರ್ ಪ್ಯಾನಲಲ್ಲಿ 125 ಅಂತ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಇಲ್ಲಿ ಕ್ರ್ಯಾಶ್ ಗಾರ್ಡ್ ಮತ್ತು ಇಲ್ಲಿ ಅಂಡರ್ ಬೆಲ್ಲಿ ನೋಡಲಿಕ್ಕೆ ಸಿಗ್ತದೆ ಸೇಮ್. ಮತ್ತು ಇದರಲ್ಲಿ ಟ್ರಾನ್ಸ್ಮಿಷನ್ ಬಂದು ನಮಗೆ 5 ಸ್ಪೀಡ್ ಗೇರ್ ಬಾಕ್ಸ್ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ 5 ಸ್ಪೀಡ್ ಗೇರ್ ಬಾಕ್ಸ್ ಬರ್ತದೆ. ನೆಕ್ಸ್ಟ್ ಇಲ್ಲಿ ನಮಗೆ ಗೇರ್ ಪೆಡಲ್ ಫ್ರಂಟ್ ಕೂಡ ಪ್ರೆಸ್ ಮಾಡ್ಬೋದು, ರಿಯರ್ ಕೂಡ ಪ್ರೆಸ್ ಮಾಡ್ಬೋದು. ಅಂದರೆ ನಮಗೆ ಅಪ್ಪೆಲ್ಲ ಶಿಫ್ಟ್ ಮಾಡಲಿಕ್ಕೆ ಇದ್ದರೆ.
ಇಲ್ಲಿ ಎತ್ತಬೇಕು, ಇದರಲ್ಲಿ ನಾವು ಲಿಫ್ಟ್ ಮಾಡಬೇಕಂತೆಲ್ಲ, ಜಸ್ಟ್ ಇಲ್ಲಿ ಪ್ರೆಸ್ ಮಾಡಿದರೆ ಅದು ಅಪ್ ಆಗ್ತದೆ. ಸೊ ಇಲ್ಲಿ ಒಂದು ನಮಗೆ ರೈಡರ್ ಫುಟ್ ಪ್ಯಾಕ್ ಕೊಟ್ಟಿದ್ದಾರೆ, ಮತ್ತು ಇದರಲ್ಲಿ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಬರ್ತದೆ. ಇಲ್ಲಿ ಸೈಡ್ ಸ್ಟ್ಯಾಂಡ್ ಮೇನ್ ಸ್ಟ್ಯಾಂಡ್ ಎರಡು ಕೂಡ ಬರ್ತದೆ. ಇಲ್ಲಿ ಪಿಲಿಯನ್ ಫುಟ್ ಪ್ಯಾಕ್ ನೋಡಲಿಕ್ಕೆ ಸಿಗ್ತದೆ. ಇಲ್ಲಿ ನಮಗೆ ಲೇಡೀಸ್ ಫುಟ್ ರೆಸ್ಟ್ ಬರ್ತದೆ. ಸಾರಿ ಗಾರ್ಡ್ ಎಲ್ಲ ಒಂದರಲ್ಲೇ ಸೇಮ್ ಒಂದರಲ್ಲೇ ಬರ್ತದೆ. ಮತ್ತು ಇದರಲ್ಲಿ ಹಾಗೆ ಹೇಳಿದಾಗೆ ಡ್ಯುವೆಲ್ ಮೊನೋಸೋಕ್ ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಮತ್ತು ಹಗ್ಗರ್ ಒಂದು ನೋಡಲಿಕ್ಕೆ ಸಿಗ್ತದೆ. ಸ್ವಿಂಗ್ ನಮಗೆ ಲೆಫ್ಟ್ ಸೈಡಿಂದ ಈ ಥರ ಕಾಣ್ತದೆ ಗಾಡಿ. ಇದರದ್ದು ಟೋಟಲ್ ಕರ್ಬ್ ವೆಯ್ಟ್ ಬಂದು ನಮಗೆ 144 kg ಕರ್ಬ್ ವೆಯ್ಟ್ ಕೊಟ್ಟಿದ್ದಾರೆ. ಈ ಗಾಡಿದು ಒಂದು ಟೆಸ್ಟ್ ರೈಡ್ ನೋಡುವ ಹೇಗೆ ಆಗ್ತದೆ ಅಂತ, ಬನ್ನಿ. ಗಾಡಿದು ಪವರ್ ಎಲ್ಲ ಒಳ್ಳೆ ಉಂಟು 125cc ಅಲ್ಲಿ. ಒಂದು ನಮ್ಗೆ ಡೈಲಿ ಈಗ ರೈಡ್ ಮಾಡ್ಲಿಕ್ಕೆ ಆಗ್ಲಿ ಅಥವಾ ಒಂದು ರೈಡಿಂಗ್ ಪೋಸ್ಟರ್ ಕೂಡ ಒಳ್ಳೆ ಉಂಟು ಈ ಗಾಡಿದ್ದು. ಅಂದ್ರೆ ನೇಕೆಡ್ ಅಲ್ಲ, ಸ್ವಲ್ಪ ವೈಡ್ ಆಗಿ ಉಂಟು ಹ್ಯಾಂಡಲ್ ಬಾರ್. ಸೊ ನಮ್ಗೆ ಡೈಲಿ ರೈಡ್ಸ್ಗೆಲ್ಲ ಒಂದು ಬೆಟರ್. ಎಷ್ಟು ಸೀಟ್ ಸಹ ಉಂಟಲ್ಲ, ಕಂಫರ್ಟ್ ಉಂಟು, ಜಾಸ್ತಿ ಏನು ಹಾರ್ಡ್ ಇಲ್ಲ, ಸಾಫ್ಟ್ ಉಂಟು. ಅಂದ್ರೆ ಜಾಸ್ತಿ ಸಾಫ್ಟ್ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಒಂದು ಮಿಡ್ ರೇಂಜ್ ಅಲ್ಲಿ ಉಂಟು. ನಮ್ದು ಗುಂಡಿದ್ದೆಲ್ಲ ರೋಡ್ ಇರ್ತದಲ್ಲ, ಈ ರೋಡಿಗೆಲ್ಲ ನಮ್ಗೆ ಬೆಸ್ಟ್. ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆಲ್ಲ ನಮ್ದು ಗುಂಡಿಗೆಲ್ಲ ರೋಡಿಗೆಲ್ಲ ಒಳ್ಳೆ ಆಕ್ಷನ್ ಸಿಗ್ಬೇಕಂತ ಇದನ್ನು ಯೂಸ್ ಮಾಡುದು. 125cc ಅಲ್ಲ, 125cc ಅಲ್ಲಿ ಆಲ್ಮೋಸ್ಟ್ ಎಲ್ಲದರಲ್ಲಿ USD ಬರುದು. USD ನಮ್ಗೆ ಸಿಟಿ ರೈಡ್ಸ್ ಅಂದ್ರೆ ಇದೆ, ನಾರ್ಮಲ್ ಡೈಲಿ ಕಮ್ಯೂಟಿಂಗ್ ಗಾಡಿಗೆ ಒಂದು ಬೆಸ್ಟ್. ಒಳ್ಳೆ ಉಂಟು ಗಾಡಿದು 125cc ಅಲ್ಲಿ, ಪವರ್ ಎಲ್ಲ ಒಳ್ಳೆ ಉಂಟು, ತೊಂದರೆ ಇಲ್ಲ. ಮೇನ್ ಆಗಿ ಬಂದು ಬಜಾಜ್ ಅಲ್ಲ ಗಾಡಿ, ಬಜಾಜ್ ಪಲ್ಸರ್. ಬಜಾಜ್ ಅಂದ್ರೇನೆ ಪಲ್ಸರ್. ಬ್ರೇಕಿಂಗ್ ಎಲ್ಲ ಒಳ್ಳೆ ಉಂಟು, ಹಿಂದೆದ್ದು ಕೂಡ ಒಳ್ಳೆ ವೈಟ್ ಉಂಟು. ಬಜಾಜ್ ಅವ್ರದ್ದು ಎಲ್ಲ ಗಾಡಿಗೆ ಸಹ ಉಂಟಲ್ಲ ಪ್ರೈಸ್ ಕಡಿಮೆ, ಜಾಸ್ತಿ ಹೈಕ್ ಇಡುದಿಲ್ಲ ಪ್ರೈಸ್ ಅವರು. ಸ್ವಲ್ಪ ನಿಮ್ಗೆ ಪವರ್ ಬೇಕಂತಂದ್ರೆ ಇದರಲ್ಲಿ 150cc ಕೂಡ ಉಂಟು, 180cc ಕೂಡ ಉಂಟು. ಅದ್ರಲ್ಲಿ ನಮ್ಗೆ ಇಂಜಿನ್ ಚೇಂಜ್ ಆಗ್ತದೆ, ಮತ್ತೆ ಸ್ವಲ್ಪ ಫೀಚರ್ಸ್ ಆಡ್ ಆಗ್ತದೆ ಅಷ್ಟೇ.
ಒಂದು 1,20,000 ಒಂದು ಒಳ್ಳೆ ಬೈಕ್ ಅಂತಾನೆ ಹೇಳ್ಬೋದು. ಇದು ಒಳ್ಳೆ ಮೈಲೇಜ್ ಉಂಟು, ಲುಕ್ಸ್ ಉಂಟು, ಪರ್ಫಾರ್ಮೆನ್ಸ್ ಉಂಟು, ಗಾಡಿ ಒಳ್ಳೆ ಉಂಟು. ನಿಮ್ಗೆ ಏನಾದ್ರು ಈ ಗಾಡಿ ಲೈಕ್ ಆದ್ರೆ ನೋಡಿ, ಒಮ್ಮೆ ಶೋರೂಮ್ಗೆಲ್ಲ ವಿಸಿಟ್ ಮಾಡಿ, ನಿಮ್ಗೆ ಲೈಕ್ ಆದ್ರೆ ಪರ್ಚೇಸ್ ಏನಾದ್ರು ಅಥವಾ ಎಂಕ್ವೈರೀಸ್ ಏನಾದ್ರು ಮಾಡ್ಲಿಕ್ಕೆ ಇದ್ರೆ ಒಮ್ಮೆ ಹೋಗಿ ನೋಡಿ. ಗಾಡಿ ಮಾತ್ರ ಒಳ್ಳೆ ಉಂಟು. ಫೈನಲ್ ಆಗಿ ಬಂದು ಈ ಗಾಡಿದು ಪ್ರೈಸ್ ಬಂದು 1,20,000 ಆಗ್ತದೆ ಆನ್ ರೋಡ್ ಪ್ರೈಸ್ ಮ್ಯಾಂಗ್ಳೂರಲ್ಲಿ. ಒಳ್ಳೆ ಬಜೆಟ್ ಫ್ರೆಂಡ್ಲಿ ಗಾಡಿ, ಅಂದರೆ ನಮಗೆ ಡೈಲಿ ಸೆಗ್ಮೆಂಟಿಗೆ ಒಂದು ಒಳ್ಳೆ ಗಾಡಿ ಬೇಕಂತಂದರೆ ಇದಿದೆ ಪಲ್ಸರ್ 125. ಸ್ವಲ್ಪ ನೋಡಲಿಕ್ಕೆ ಸಹ ಸ್ಪೋರ್ಟ್ಸ್ ಲುಕ್ ಎಲ್ಲ ಇದೆ ಗಾಡಿಯಲ್ಲಿ, ನೇಕೆಡಲ್ಲಿ. ಗಾಡಿ ತುಂಬ ಸೂಪರ್ ಆಗಿದೆ ನಮಗೆ ಡೈಲಿ ಕಮ್ಯೂಟಿಂಗ್ ಮಾಡಲಿಕ್ಕೆ ಅಥವಾ ಈ ಸಿಟಿ ರೈಡ್ಸಲ್ಲೆಲ್ಲ ನಮಗೆ ಒಂದು 125cc ಬೆಟರ್ ಗಾಡಿ ಇದನ್ನು ನಿಮಗೆ ಪ್ರಿಫರ್ ಮಾಡ್ಕೊಳ್ಬೋದು. ಗಾಡಿ ಒಳ್ಳೆ ಉಂಟು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋ ಮಾಡ್ತಾ ಇರ್ತೇನೆ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.